ಇನ್ನು ಈ ಕಾಲ್ತುಳಿತಕ್ಕೆ ಮೃತಪಟ್ಟವರಲ್ಲಿ ಪೂರ್ಣಚಂದ್ರ ಏನಿದ್ದಾರೆ ಇವರು ಮೈಸೂರಿನವರು. ಈಗ ಅವರ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತ ಪೂರ್ಣಚಂದ್ರ ತಾಯಿ ಕಾಂತಮಣಿ ಗೋಳಾಡ್ತಾ ಇದ್ದಾರೆ. 32 ವರ್ಷ ಪೂರ್ಣಚಂದ್ರ ಅವ್ರಿಗೆ. ಮೈಸೂರಿನಲ್ಲಿ ಸಿವಿಲ್ ಇಂಜಿನಿಯರ್. ಇಡೀ ಮನೆನ ನನ್ನ ಮಗ ನೋಡ್ಕೋತಾ ಇದ್ದ, ಈಗ ಆತನೇ ಇಲ್ಲ, ನಮ್ಮನ್ನು ಯಾರು ನೋಡ್ಕೋತಾರೆ ಅಂತ ತಾಯಿ ಕಾಂತಮಣಿ ಗೋಳಾಡ್ತಾ ಇದ್ದಾರೆ. ಬೆಳಿಗ್ಗೆ ಮದುವೆಗೆ ಅಂತ ಹೆಣ್ಣು ನೋಡೋದಕ್ಕೆ ಹೋಗಿದ್ದಂತೆ. ಹೆಣ್ಣು ನೋಡಿಕೊಂಡು ಸಂಭ್ರಮಾಚರಣೆಗೆ ಅಂತ ಹೋದ ಮಗ ವಾಪಸ್ ಬಂದಿದ್ದು ಮಾತ್ರ ಹೆಣವಾಗಿ. ಮಗ ಇಂಜಿನಿಯರ್ ಕಣಪ್ಪ, ಸಿವಿಲ್ ಇಂಜಿನಿಯರ್ ಆಗಿ ಇದ್ದ. ನನಗೂ ಸಾಲಿತ್ತಿಲ್ಲ. ನಾನು ಅಪೆಂಡಿಸಲ್ಲಿ 1 ಗಂಟೆ ಒಳಗೆ ಜೀವ ಹೋಗೋದು ಬದಿಸಿದ್ದ ಕಣಪ್ಪ ನನ್ನ ಮಗ. ನಮಗೂ ಅಯ್ಯೋ 16 ವರ್ಷಕ್ಕೊಂದ್ಸತಿ ಗೆದ್ರಲ್ಲ ಅಂತ ಖುಷಿಯಾಗಿ ನಾನು ಮನೆಯಲ್ಲಿ ನನ್ನ ಮೊಮ್ಮಗಿಲ್ದ ಜಾಮೂನ್ ಮಾಡಿ ಎಲ್ಲ ನೀವು ಸಂತೋಷಕ್ಕೆ ಸಿಹಿ ಮಾಡುತ್ತ ನನ್ನ ಗಂಡ ಹೇಳಿದ್ರು. ಅದಕ್ಕೆ ಸಿಹಿ ಮಾಡಿ ಮೈಸೂರು ಪಾಕ್ ತರ್ತೀನಿ ಇವತ್ತು 1 ಕಾಲು kg ತಿನ್ನನೆ ಕಲ್ಲಿ. ನಾವು ಹೆಂಗೋ 16 ವರ್ಷದಿಂದ ಗೆದ್ದಿಲ್ಲ ಅಂತ ನನ್ನ ಗಂಡ ನನಗೆಲ್ಲ ಅಂದ್ರು ಕಣಪ್ಪ. ಅದಕ್ಕೆ ಬ್ಯಾಡಿ ಕರ್ರಿ ಮೈಸೂರು ಪಾಕ ತಿನ್ನೋಕ್ಕಾಗಿಲ್ಲ, ಇಲ್ಲ ಜಾಮೂನ್ನೇ ಮಾಡ್ತೀನಿ ಬಿಡಿ ಅಂತ ನೋಡಿ ಬೆಳಗಾದ ನಿದ್ಗೆಟ್ಟಿರತ್ತಂಗಂತ ಹೇಳೋದು. ಶ್ರಾವಣಕ್ಕೆ ನಾವು ಮದುವೆ ಮಾಡಬೇಕು, ನೀನು ಹೋಗಪ್ಪ, ನೀನು ಇವತ್ತೇ ಹೋಗ್ಬೇಕು ನನಗೆ ಅಂದಿದ್ದಕ್ಕೆ. ಒಂದೇ ಹೋದ 8:15 ಹೋದೋನು. 1 ಗಂಟೆ ಹೆಣ್ಣು ನೋಡ್ಕೊಬಿಟ್ಟು ಆಲೇ 9:15 ಮೈಸೂರಲ್ಲೇ ಇದ್ದೀನಿ ಅಂತ ಅಂದ. ಮೈಸೂರಲ್ಲಿ ಇದ್ದೀನಮ್ಮ, ಸಾಯಂಕಾಲ ಬಂದು ಹೇಳ್ತೀನಿ ಕಣಮ್ಮ, ಊರಿಗೆ ಬರ್ತೀನಿ ಅಂತ ಅಂದಿದ್ದ ಕಣಪ್ಪ. ಶ್ರಾವಣಕ್ಕೆ ನಾವು ಮದುವೆ ಮಾಡೋಕ್ಕೆ ಅಂತ ಹೆಣ್ಣು ನೋಡ್ಕೊಂಡು ಮಾಡಿದ್ವ ಕಣಪ್ಪ. ಇರೋ ನಮ್ಮ ಮಗ ಹಿಂಗೆ ಆಯ್ತಲ್ಲ ನಮ್ಮ ಪರಿಸ್ಥಿತಿ. ನಮ್ಮನ್ನ ಯಾರಪ್ಪ ನೋಡೋರು? ನಾವಿದ್ರೇನು ಸತ್ಸೇನು? ಒಬ್ಬನೇ ಮಗ, ಒಬ್ಬಳು ಮಗಳು. ಮಗನೇ ನೋಡ್ಕೊತಿದ್ದು ನಮಗೆ. ಮಗನೇ ಎಲ್ಲ ವ್ಯವಹಾರ ಇಲ್ಲವ. ಯಜಮಾನ್ರು ಟೀಚರ್ ಆದ್ರೂ ನಮ್ಮ ಯಜಮಾನ್ರು ಅವ್ರನ್ನೂ ಮಾಡ್ತಿದ್ದಿಲ್ಲ. ಎಲ್ಲ ಮಗನ ಕೆಲ ಕೊಟ್ಕೊಂಡಿದ್ದಾರೆ. ಎಲ್ಲ ಮಗನೇ ವ್ಯವಹಾರ ಮಾಡ್ತಿದ್ವಿ. ಎಲ್ಲನೂ ಬಿಗಿನ ಎಲ್ಲನೂ ಅವನೇ ಮಾಡ್ತಿದ್ದು. ಮಗನೇ ಬುದ್ಧಿವಂತ ನಮಗೆ. ನಮ್ಮ ಮನೇಲಿ ನನ್ನ ಗಂಡ ಅಯ್ಯೋ ಮಗ ಇಂಥ ಮಗ ಹುಟ್ಟಿದ್ನ ಅವ್ನ ಹೊಟ್ಟೆ ಅವ್ರಿಗೂ ಸರಿಲ್ಲ ಕಣಪ್ಪ. 2 ತಿಂಗಳಿಂದ ನಿದ್ದೆ ಮಾಡ್ತಾಯಿಲ್ಲ ನನ್ನ ಗಂಡ. ಕೈ ನೋವು ಉಂಟವ ಅಲ್ಲ ಮನೆಗೆ. ನಾನು ಯಾಕೆ ನಾನು ಮದುವೆ ಮಾಡ್ಬಿಟ್ಟು ನಾನು ಸೊಸೆ ತಿಂಕಲೇ ನಾನು ಇರಕ್ಕಿಲ್ಲ ಎಸ್ಕೆ ದಿವಸ ಅಂತಿದ್ರು ಕಣಪ್ಪ. ಮತ್ತು ಅದಕ್ಕೆ ಅರ್ಜೆಂಟಾಗಿ ನನಗೆ ಆಗಕ್ಕಿಲ್ಲ. ನನ್ನ ಮಗನ ಮದುವೆ ಮಾಡಿಬಿಟ್ಟು ನಾನು ಸೊಸೆ ತಿಂಕಲೇ ನಾನು ಇರಕ್ಕಿಲ್ಲ, ನನಗೆ ಐತಲ್ಲ ಅಂದರು ನನ್ನ ಮಗ. 18 ವರ್ಷಗಳ ಬಳಿಕ RCB ಕಪ್ ಗೆದ್ದಿತ್ತು. ಸಂಭ್ರಮಾಚರಣೆಯನ್ನು ಅಭಿಮಾನಿಗಳ ಜೊತೆಗೆ ಆಚರಣೆ ಮಾಡಬೇಕು ಅನ್ನುವಂಥ ನಿರ್ಧಾರ ಕೂಡ ಆಗಿತ್ತು. ಇವತ್ತು ಬೆಂಗಳೂರಿನಲ್ಲಿ ಲಕ್ಷಾಂತರ ಜನ RCB ಅಭಿಮಾನಿಗಳು ನೆಚ್ಚಿನ ಆಟಗಾರರನ್ನು ಕಣ್ತುಂಬಿಕೊಳ್ಳೋದಕ್ಕೆ ಹೋಗಿದ್ದರು. ದುರಂತ ಅಂದರೆ ಕಾಲ್ತುಳಿತದಲ್ಲಿ 11 ಜನ ಅಭಿಮಾನಿಗಳು ಹಸುನುಗಿರ್ತಕ್ಕಂಥದ್ದು. ಅದರಲ್ಲಿ ಮಂಡ್ಯದ KR ಪೇಟೆ ತಾಲೂಕಿನ ರಾಯಸಮುದ್ರದ ಪೂರ್ಣಚಂದ್ರರು ಕೂಡ ಒಬ್ಬರು. ಇದೀಗ ಅವರ ಸ್ನೇಹಿತರ ಜೊತೆಗಿದ್ದಾರೆ. ಅವರ ಒಡನಾಟ ಯಾವ ರೀತಿ ಇತ್ತು ಅನ್ನೋದನ್ನ ಕೇಳಿ ತಿಳ್ಕೊಳ್ಳೋಣ. ನಿಮಗೆ ಯಾವಾಗ ವಿಚಾರ ಗೊತ್ತಾಯಿತು ಸರ್? ನಮಗೆ 4:15 ವಿಚಾರ ಗೊತ್ತಾಯಿತು. ಹಿಂಗೆ ಹೋಗಿದ್ದಾನೆ, ನಮ್ಮನ್ನು ಅಂತ ಗೊತ್ತಿರಲಿಲ್ಲ. ನಾನು TV ನೋಡಬೇಕಾದ್ರೂ ಯಾರೋ ಇರ್ಬೋದು, ಹಿಂಗೆ ಆಗ್ಬಿಡ್ತಲ್ಲಪ್ಪ ಅಂತ ನೋಡ್ತಿದ್ದೆ. ಆದಮೇಲೆ ನಮ್ಮ ತಂದೆಯವರು ಹಿಂಗೆ ವೀಡಿಯೋ ಕಳಿಸ್ಬಿಟ್ಟು ನೋಡಿ ಹಿಂಗಾಗೈತೆಪ್ಪ ನಿಮ್ಮ ಅತ್ತೆ ಮಗಂದು ಅಂದ್ಬಿಟ್ಟು ವೀಡಿಯೋ ಕಳಿಸಿದ್ರು. ಅವಾಗ ನೋಡೋದಕ್ಕೆ ಶಾಕ್ ಆಯಿತು ಸರ್ ನಮಗೆ. ಅವನು ವೀಡಿಯೋ ನೋಡಿ ಅವನು ಅಷ್ಟು ದೊಡ್ಡ ಆಳು, 90 kg 100 kg ಇದ್ದ ಆಲ್ಮೋಸ್ಟ್. ಅಂಥ ವ್ಯಕ್ತಿಗೆ ಹಿಂಗೆ ಆಗ್ಬಿಡ್ತಲ್ಲ. ಅವ್ನು ಕ್ರಿಕೆಟ್ ಹುಚ್ಚ ಇದನ್ನು ಹಾಳು ಮಾಡಿಬಿಡ್ತಲ್ಲ. ಎಷ್ಟು ಇಷ್ಟಪಡ್ತಿದ್ರು ಕ್ರಿಕೆಟ್ನ? ಯಾವ ಥರ ಹುಚ್ಚಿತ್ತವ್ರಿಗೆ ಸರ್? ಕ್ರಿಕೆಟ್ ಅಂದರೆ ಎಲ್ಲಿ ಈ ತಾಲೂಕಲ್ಲಿ ಎಲ್ಲಿ ಕ್ರಿಕೆಟ್ ಆಡೋಕೆ ಹೋಗ್ಬೇಕು ಅಂದ್ರೆ ಹೋಗ್ಬಿಡೋನು, ಕ್ರಿಕೆಟ್ಗೆ ಹೋಗೋನು. ಕ್ರಿಕೆಟ್ ಮೇಲೆ ಅಭಿಮಾನ ಯಾವ ರೀತಿ? RCB ಮೇಲೆ ಅಂತೂ ತುಂಬ ಅಭಿಮಾನ ಇತ್ತು ಅವನಿಗೆ. ವಿರಾಟ್ ಕೊಹ್ಲಿ ಅಂದರೆ ತುಂಬ ಇಷ್ಟ ಅವನು. ಅದನ್ನ ನೋಡೋಕೆ ಸಲುವಾಗಾದರೂ ಹೋಗ್ತಿದ್ದ ಮ್ಯಾಚ್ಗೆ. ಯಾವಾಗಲೂ ಹೋಗೋನು. ಈಗಲೂ ಹಂಗೆ ಹೋದ, ವಾಪಸ್ ಬರ್ದಂಗೆ. ಏನು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಿಮಗೆಲ್ಲ ಮಾಹಿತಿ ಕೊಟ್ಟಿದ್ದೀರಾ? ಹೋಗ್ತಾ ಇದ್ದೀನಿ ನೋಡೋಕ್ಕೆ, ಖುಷಿ ಹಂಚ್ಕೊಂಡಿದ್ರಾಗ? ಮಾಹಿತಿ ಏನಿರಲಿಲ್ಲ. ಇಲ್ಲೇ ಹೋಗಿದ್ದು ಬರ್ತೀನಿ, ಹೊರಗಡೆ ಇದ್ದೀನಿ, ಹೋಗ್ತೀನಿ ಏನು ಅಂತ ಕ್ಲಾರಿಟಿ ಕೊಟ್ಟಿರಲಿಲ್ಲ ನಮಗೆ. ಇಲ್ಲಿಗೆ ಹೋಗ್ತೀನಿ ಅನ್ನೋದು ಕ್ಲಾರಿಟಿ ಗೊತ್ತಿಲ್ಲ. ಯಾವಾಗ ಈ ಒಂದು ಸುದ್ದಿ ಗೊತ್ತಾಯ್ತು ಆಗ ನಮ್ಮ ಈ ಫ್ಯಾಮಿಲಿಗೆಲ್ಲ ಆತಂಕ ಆಯಿತು. ಏನು ಮಾಡ್ಕೊಂಡಿದ್ದು ಸರ್? ವೃತ್ತಿಲಿ ಏನು ಕೆಲಸ ಮಾಡ್ತಾರೆ? ಏನೆಲ್ಲ ಸರ್ ಅವ್ನು ಎಲ್ಲನೂ ಮಾಡ್ತಿದ್ದ. ಅವನು ಈಗ ಸಿವಿಲ್ ಇಂಜಿನಿಯರು, ಮೈಸೂರಲ್ಲೇ ವರ್ಕ್ ಮಾಡ್ತಿರೋದು. ಸೂರ್ಯ ಬೇಕ್ರಿ ಹತ್ರ ವರ್ಕ್ ಮಾಡ್ತಿದ್ದಿದ್ದು ಮೈಸೂರಲ್ಲೇ. ಪೂರ್ತಿ ಇಡೀ ಮನೆನೇ ಅವನ ಮೇಲೆ ಆಧಾರಿತವಾಗಿತ್ತು ಸರ್. ಸೊ ಈಗ ರೀಸೆಂಟಾಗಿ ಅವ್ರ ಅಕ್ಕನ ಮದುವೆ ಮಾಡ್ದ, ಎಲ್ಲ ಪೂರ್ತಿ ಅವನೇ.
ಇನ್ಚಾರ್ಜು. ಅವನು ಯಾವ ಕೆಲಸ ಮಾಡ್ತಿಲ್ಲ ಬಿಡ್ತಿಲ್ಲ ಅನ್ನೋಂಗಿಲ್ಲ ಸರ್, ಪ್ರತಿಯೊಂದು ಕೆಲಸನೂ ಮಾಡೋನು. ಅವನು ಸಣ್ಣ ಗದ್ದೆಯಲ್ಲಿ ಕೆಲಸ ಮಾಡೋದಿಂದ ಹಿಡ್ದು ಇಂಜಿನಿಯರಿಂಗ್ ಕೆಲಸ ಗಂಟನೂ ಮಾಡಿದ್ದಾನೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಂದು ಕೆಲಸನೂ ಮಾಡೋನು. ನಿಮ್ದು ಅವ್ರ ಜೊತೆಗೆ ಎಷ್ಟು ವರ್ಷ ಫ್ರೆಂಡ್ಶಿಪ್ಪು ಸರ್? ಯಾವ ಥರ ಮಿಸ್ ಮಾಡ್ತೀರಿ ಈಗ ಇವತ್ತು ಅವ್ರನ್ನ? ಸರ್ ಅದನ್ನು ನೆನೆಸ್ಕೊಳಕ್ಕೆ ಊಹೆನೂ ಮಾಡ್ಕೊಳಕ್ಕಾಗೋದಿಲ್ಲ. ನಾನು ಅವನು ಜೊತೇಲಿ ಊಟ ಮಾಡಿದವರು, ಜೊತೇಲಿ ತಿಂದವರು, ಪ್ರತಿಯೊಂದು ಜೊತೆಲೆ ಎಲ್ಲಿ ಹೊರಗಡೆ ಹೋದ್ರೂ ಜೊತೆಲೆ ಹೋಯ್ತಿದ್ದವರು. ಇವತ್ತು ಅದು ಇಲ್ಲ ಅನ್ನೋದು ಊಹೆನೂ ಮಾಡ್ಕೊಳಕ್ಕಾಗೋದಿಲ್ಲ ಸರ್. ಇದಕ್ಕೆ ಇವರು ಸಡನ್ಲಿ ಮಾಡಿದ್ರಲ್ವಾ, ಅಷ್ಟು ಸೇಫ್ಟಿ ಇಟ್ಕೊಂಡು ಮಾಡಬೇಕಿತ್ತು. ಇಷ್ಟು ಜನ ಬರ್ತಾರೆ ಅಭಿಮಾನಿಗಳು, RCB 18 ವರ್ಷ ಆದಮೇಲೆ ಕಪ್ ಗೆದ್ದಿದೆ, ಇಷ್ಟು ಅಭಿಮಾನಿಗಳು ಬರ್ತಾರೆ, ಅವ್ರ ಮೈಂಡಲ್ಲಿ ಇದ್ದು ಅಷ್ಟು ಸೇಫ್ಟಿ ಕೊಡಬೇಕಿತ್ತು ಸರ್ ಅಭಿಮಾನಿಗಳಿಗೆ. ಪ್ರತಿಯೊಬ್ಬ ಪ್ರಜೆನೂ ಇಂಪಾರ್ಟೆಂಟೇ ಅಲ್ವಾ, ಪ್ರತಿಯೊಬ್ಬರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು. ಇವರು ಅದನ್ನೆಲ್ಲನೂ ನೋಡ್ದೇ ಏಕೈಕಿ ಅಷ್ಟು ಜನ ಬಂದು ಸೇರ್ತಾರೆ ಅಂದರೆ ಆ ಸ್ಟೇಡಿಯಮ್ಗೆ ಅಷ್ಟು ವರ್ತಿಲ್ಲ, ಅಷ್ಟು ಜನ ವರ್ತಿಲ್ಲ. ಈಗ ಅಷ್ಟು ಜನ ಬಂದಿದ್ದಾರೆ ಅಂದರೆ ಇವರು ಅಷ್ಟಿಗೆ ಏನು ರೆಡಿ ಮಾಡಬೇಕಿತ್ತು, ಅದನ್ನೇ ರೆಡಿ ಮಾಡಿಲ್ಲ ನೀಟಾಗಿ. ಬೆಳೆದ ನಿಂತು ಮಗ ಮದುವೆ ಮಾಡಬೇಕು ಅನ್ನೋ ಕನಸು ಕಟ್ಟಿದ್ರು ಅಪ್ಪ ಅಮ್ಮ, ಇವತ್ತು ಮಗನ ಕಳ್ಕೊಂಡಿದ್ದಾರೆ. ಯಾವ ರೀತಿ ಇದೆ ಸರ್ ಮನೆ ಪರಿಸ್ಥಿತಿ? ಸರ್ ಈಗ ಮನೆ ಪರಿಸ್ಥಿತಿ ಅವ್ರಿಗೇನು ಅವಶ್ಯಕತೆ ಇಲ್ಲ. ಈಗ ಮಗನೇ ಹೋದ್ಮೇಲೆ ಏನು ಮಾಡೋಕ್ಕೆ? ಈಗ ಅವ್ನು ನಿಂತಿದ್ದ, ಅವ್ರು ಇಡೀ ಫ್ಯಾಮಿಲಿ ನಿಂತಿದ್ದೆ ಮಗನ ಮೇಲೆ. ಈಗ ಮಗನ ಎಷ್ಟು ಕೊಟ್ಟರು ಮಗನ ರಿಟರ್ನ್ ತರೋಕ್ಕಾಗಲ್ಲ ಸರ್, ಯಾರು ಏನೇ ಮಾಡಿದ್ರು. ಅವ್ರು ಇಡೀ ಮನೆ ಆಧಾರಿತವಾಗಿದ್ದ ಮಗನ ಮೇಲೆ. ಇದು ಪೂರ್ಣಚಂದ್ರ ಅವರ ಸ್ನೇಹಿತರ ದುಃಖದ ಮಾತುಗಳು. ಸಂಭ್ರಮಾಚರಣೆಯಲ್ಲಿ ಪೂರ್ಣಚಂದ್ರ ಇದ್ದರು. ಇವತ್ತು ಕ್ರಿಕೆಟ್ ಮೇಲಿನ ಹುಚ್ಚು ಪ್ರೀತಿ ಇವತ್ತು ಅವನ ಸಾವಿಗೆ ಕಾರಣ ಆಗಿರ್ತಕ್ಕಂಥದ್ದು ಅನ್ನುವಂಥ ಬೇಸರದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ನ್ಯೂಸ್ ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.